ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸ್ಟೆರಾಯ್ಡ್ಸ್ ಬಗ್ಗೆ ಮಾತಾಡೋಣ. ಸ್ಟೆರಾಯ್ಡ್ಸ್ ಅನ್ನೋದು ಕೊರೋನಾ ಆದ್ಮೇಲೆ ತುಂಬಾ ಕಡೆ ನ್ಯೂಸ್ ಅಲ್ಲಿ ಬಂದಿದೆ. ಸೊ ಈ ಸ್ಟೆರಾಯ್ಡ್ಸ್ ಅಂದ್ರೆ ಏನು? ಸ್ಟೆರಾಯ್ಡ್ಸ್ ಅನ್ನೋದೊಂದು ಮಾತ್ರೆ ಬಂದು ನಿಮಗೆ ಡೆಕ್ಸಾಮೆಥಾಸೋನ್, ಡೆಫ್ಲಾಜಾಕಾರ್ಡ್ ಅಥವಾ ಮೀಥೈಲ್ ಪ್ರೆಡ್ನಿಸೋಲಾನ್ ಇವೆಲ್ಲ ನಿಮಗೆ ಸ್ಟೆರಾಯ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಈ ಸ್ಟೆರಾಯ್ಡ್ ಮಾತ್ರೆಗಳಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ತರದ ಊತ ಇದ್ರು ಅಥವಾ ಯಾವುದೇ ತರದ ಜ್ವರ ಇದ್ರು ಅದೆಲ್ಲ ಸ್ಟೆರಾಯ್ಡ್ಸ್ ಇಂದ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇದು ನಿಮ್ಗೆ ಜಾಸ್ತಿ ಒಳ್ಳೇದಕ್ಕಿಂತ ಹಾರ್ಮ್ ಅನ್ನೋದು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಜ್ವರ ಇದ್ದಾಗ ಅದೊಂದು ಬಾಡಿದು ಡಿಫೆನ್ಸಿವ್ ಮೆಕ್ಯಾನಿಸಮ್. ಇದಕ್ಕೆ ಇನ್ಫೆಕ್ಷನ್ ಅನ್ನೋದಕ್ಕೆ ನೀವು ಆಂಟಿಬಯೋಟಿಕ್ಸ್ ಅಂತ ಎಲ್ಲ ತಗೊಬೇಕಾಗತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಸ್ಟೆರಾಯ್ಡ್ಸ್ ಅನ್ನೋದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಫೆಕ್ಷನ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ. ಸ್ಟೆರಾಯ್ಡ್ಸ್ ಅನ್ನೋದು ಈವನ್ ಬೆನ್ನೋವಿಗೆ, ಮಂಡಿ ನೋವಿಗೆ ಅಂತ ತುಂಬಾ ಜನ ಕೊಡ್ತಾರೆ. ಇದರಿಂದನೂ ಅಷ್ಟೇ ನಿಮ್ಗೆ ಮೂಳೆಗಳು ಸವಿಯಕ್ಕೆ ಬರುತ್ತೆ, ಆಮೇಲೆ ಊತ ಅನ್ನೋದು ಕಡಿಮೆ ಆಗುತ್ತೆ. ಬಟ್ ಇದರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಮುಂದೆ ತುಂಬಾ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ನೀವು ಪೇಷಂಟ್ ಆಗಿ ಏನ್ ಮಾಡಬೇಕು? ಯಾವುದೇ ಡಾಕ್ಟರು ನಿಮ್ಗೆ ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದಾರೆ ಅಂದ್ರೆ ನಿಮ್ ಜವಾಬ್ದಾರಿ ಏನು ಅಂದ್ರೆ ನೀವು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಡಾಕ್ಟರ್ ಏನ್ ಟ್ಯಾಬ್ಲೆಟ್ಸ್ ಬರ್ದಿದ್ದಾರೆ ಅಂತ ಕೇಳೋದು ನಿಮ್ ಜವಾಬ್ದಾರಿ. ಏನ್ ತಗೊಂತಿದ್ದೀರಾ, ನಿಮ್ ದೇಹದಲ್ಲಿ ಯಾವ ಟ್ಯಾಬ್ಲೆಟ್ ತಗೊಂತಿದ್ದೀರಾ ಅನ್ನೋದು ಕೇಳಿ ನೀವು ಕರೆಕ್ಟ್ ಆಗಿ ತಗೊಬೇಕಾಗತ್ತೆ. ಸೊ ಅದಕ್ಕೆ ನೀವು ಕನ್ಸರ್ನ್ಡ್ ಸ್ಪೆಷಲಿಸ್ಟ್, ಏನಾದ್ರು ಜ್ವರ ಇದ್ರೆ ಜನರಲ್ ಮೆಡಿಸಿನ್ ಇರ್ಬೋದು, ಅಥವಾ ಏನಾದ್ರು ಬೆನ್ನೋವು, ಮಂಡಿ ನೋವು ಇದ್ರೆ ಪೇನ್ ಮೆಡಿಸಿನ್ ಅಥವಾ ಆರ್ಥೋಪಿಡಿಷನ್ಸ್ ಇರ್ಬೋದು, ಇಂಥವರಲ್ಲಿ ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ನ ನೀವು ತಗೊಬೇಕಾಗತ್ತೆ.